ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತನೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಒಂದು ವಿಷಯ ಅಗ್ನಿಮಾಂದ್ಯ. ಏನು ಅಗ್ನಿಮಾಂದ್ಯ ಅಂದರೆ ಅದರ ಬಗ್ಗೆ ಸವಿವರವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನಾವು ಜೀವಂತವಾಗಿರಬೇಕು, ಆರೋಗ್ಯವಾಗಿರಬೇಕು, ನಮ್ಮ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು, ನಮಗೆ ಶಕ್ತಿಯನ್ನು ಕೊಡಬೇಕು. ಇವೆಲ್ಲದೂ ನಮಗೆ ಅಗತ್ಯವಾಗಿ ಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಜಠರ ಅಗ್ನಿ ಚೆನ್ನಾಗಿರಬೇಕು. ಯಾವಾಗ ಜಠರ ಅಗ್ನಿ ಚೆನ್ನಾಗಿರ್ತದೋ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕೆ ಒಂದು ಗಾದೆ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರಿಗೆ ಹಸುವು ಚೆನ್ನಾಗಾಗ್ತದೋ ಅವರು ಇರ್ತಾರೆ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಆಯುರ್ವೇದದಲ್ಲಿ ಇದನ್ನು ಅಗ್ನಿ ಅಂತ ಹೇಳಿದ್ದಾರೆ. ಜಠರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಒಂದು ಅಂಶಕ್ಕೆ ಇದನ್ನು ಅಗ್ನಿ, ಜಠರಾಗ್ನಿ ಅಂತ ಹೇಳಿದ್ದಾರೆ. ಈ ಅಗ್ನಿ ಮಹತ್ವ ಏನು ಅಂತಂದರೆ, ಚರಕಾಚಾರ್ಯರು ಚರಕ ಸಂಹಿತ ಚಿಕಿತ್ಸಾ ಸ್ಥಾನ 15ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಆಯುರ್ವರ್ಣ ಬಲಂ ಉತ್ಸಾಹೋಪಚಯ ಪ್ರಭ ಓಜಸ್ ತೇಜೋ ಅಗ್ನೇಯ ಪ್ರಾಣಶ್ಚಾಗ್ನೆ ದೇಹಾಗ್ನಿ ಹೇತುಕಃ ಅಂತ ಹೇಳಿದ್ದಾರೆ. ಅಂದರೆ ಆಯುರ್ವರ್ಣ ಬಲಂ, ನಮ್ಮ ಆಯಸ್ಸು, ವರ್ಣ ಅಂದರೆ ನಮ್ಮ ಕಲರ್, ಬಲ ಅಂತಂದರೆ ನಮ್ಮೊಂದು ಶಕ್ತಿ. ಆಯುರ್ವರ್ಣ ಬಲಂ ಉತ್ಸಾಹ, ಉಪಚಯ ಅಂದರೆ ನರಿಷ್ಮೆಂಟ್, ನಮ್ಮ ಒಂದು ದೇಹದ ಪೋಷಣೆ. ಉಪಚಯ ಪ್ರಭಾ ಅಂದರೆ ಕಾಂಪ್ಲೆಕ್ಷನ್, ನಮ್ಮ ಒಂದು ಕಲರು, ಕಾಂಪ್ಲೆಕ್ಷನು. ಈ ಎಲ್ಲದೂ ಅಗ್ನಿಯ ಮೇಲೆ ಡಿಪೆಂಡ್ ಆಗಿದೆ. ಓಜಸ್ ಅಂತಂದರೆ ಇಮ್ಯುನಿಟಿ, ನಮಗೆ ರೋಗ ನಿರೋಧಕ ಶಕ್ತಿ. ಓಜಸ್ ತೇಜೋ ಅಗ್ನೇಯ ಪ್ರಾಣಶ್ಚಾಗ್ನೆ ದೇಹಾಗ್ನಿ ಹೇತುಕಃ ಅಂದರೆ ನಮ್ಮ ದೇಹದ ಸರ್ವ ಒಂದು ಕಾರ್ಯಕ್ಕೂ, ನಮ್ಮ ಒಂದು ದೇಹದ ಶಕ್ತಿಗೆ, ನಮ್ಮ ಜೀರ್ಣಕ್ರಿಯೆಗೆ, ಈ ಎಲ್ಲದಕ್ಕೂ ನಮ್ಮ ಕಲರು, ಕಾಂಪ್ಲೆಕ್ಷನ್ನು, ಶಕ್ತಿ, ಪ್ರತಿಯೊಂದಕ್ಕೂ ಈ ಅಗ್ನಿ ಬಹು ಮುಖ್ಯವಾದ ಒಂದು ಅಂಶ. ಈ ಅಗ್ನಿ ಚೆನ್ನಾಗಿತ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅಗ್ನಿಯಲ್ಲಿ ಏರುಪೇರಾಯಿತು ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಅದಕ್ಕೆ ಆಚಾರ್ಯರು ಏನಂತ ಹೇಳಿದ್ದಾರೆ ಅಂದರೆ, ಸರ್ವೇ ರೋಗ ಅಪಿ ಮಂದಾಗ್ನೋ. ಯಾವಾಗ ಅಗ್ನಿ ಕಡಿಮೆ ಇರ್ತದೋ ಅದು ಎಲ್ಲ ಕಾಯಿಲೆಗಳಿಗೆ ಈ ಅವಕಾಶ ಮಾಡಿಕೊಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಗ್ನಿಯ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ಅಗ್ನಿ ಅಂದ ತಕ್ಷಣ ಇದರಲ್ಲಿ 4 ವಿಧವಾದ ಅಗ್ನಿ ಇದೆ. ವಿಷಮಾಗ್ನಿ, ತೀಕ್ಷ್ಣಾಗ್ನಿ, ಮಂದಾಗ್ನಿ ಹಾಗೂ ಸಮಾಗ್ನಿ. ನಮ್ಮ ದೇಹದಲ್ಲಿ 3 ದೋಷಗಳಿದೆ. ವಾಯು ಅಥವಾ ವಾತದೋಷ, ಪಿತ್ತದೋಷ ಹಾಗೂ ಕಫದೋಷ. ಈ 3 ದೋಷಗಳೇ ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡೋದು. ಈ ದೋಷಗಳು ಸಮ ಪ್ರಮಾಣದಲ್ಲಿತ್ತು ಅಂತಂದರೆ ನಾವು ಆರೋಗ್ಯವಾಗಿರ್ತೀವಿ. ಇದರಲ್ಲಿ ಯಾವಾಗ ಏರುಪೇರಾಗ್ತದೋ ಹಲವಾರು ಕಾಯಿಲೆಗಳು ಬರ್ತದೆ. ಹಾಗಾಗಿ ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ಈ ಒಂದೊಂದು ದೋಷಗಳಲ್ಲೂ, ವಾಯುದೋಷ ಅಥವಾ ವಾತದೋಷದಲ್ಲೂ 5 ವಿಧಗಳಿದೆ, ಪಿತ್ತದೋಷದಲ್ಲೂ 5 ವಿಧಗಳಿದೆ, ಕಫದೋಷದಲ್ಲೂ 5 ವಿಧಗಳಿದೆ. ಇದರಲ್ಲಿ ಪ್ರಮುಖವಾಗಿ ಜಠರಾಗ್ನಿ, ಅಗ್ನಿಯ ವಿಷಯಕ್ಕೆ ಬಂತು ಅಂತಂದರೆ ನಮ್ಮ ಈ ಒಂದು ದೋಷಗಳು ಸಮಸ್ಥಿತಿಯಲ್ಲಿರಬೇಕು. ಸಮಾನ ವಾಯು, ಪಾಚಕ ಪಿತ್ತ ಹಾಗೂ ಕ್ಲೇದಕ ಕಫ, ಈ 3 ಒಂದು ಸಮಸ್ಥಿತಿಯಲ್ಲಿತ್ತು ಅಂದರೆ ನಮ್ಮ ಅಗ್ನಿ ಸಮಸ್ಥಿತಿಯಲ್ಲಿರ್ತದೆ, ಆರೋಗ್ಯವಾಗಿರ್ತೀವಿ, ನಮ್ಮ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಇವುಗಳಲ್ಲಿ ಏರುಪೇರಾದಾಗ ಹಲವಾರು ಕಾಯಿಲೆಗಳು ಬರ್ತದೆ. ವಿಷಮಾಗ್ನಿ ಅಂತಂದರೆ ನಮ್ಮ ದೇಹದಲ್ಲಿ ವಾಯುದೋಷ, ವಾತದೋಷ ಏರುಪೇರಾದಾಗ ಅಗ್ನಿಯಲ್ಲಿ ಏರುಪೇರಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಆಹಾರ ಸರಿಯಾಗಿ ಹಿಡಿಸೋದಿಲ್ಲ, ಊಟ ಸರಿಯಾದ ಟೈಮಿಗೆ ಮಾಡೋದಿಲ್ಲ, ಈ ಥರ ಒಂದು ವ್ಯತ್ಯಾಸ ಇರ್ತದೆ, ಹೊಟ್ಟೆ ಹಸುವಾಗೋದಿಲ್ಲ. ಇನ್ನು ತೀಕ್ಷ್ಣಾಗ್ನಿ ಅಂತಂದರೆ ಪಿತ್ತದೋಷ ಪ್ರಧಾನವಾಗಿರ್ತದೆ. ತೀಕ್ಷ್ಣಾಗ್ನಿಯಲ್ಲಿ ಅವರು ಮೇಲಿನ ಮೇಲೆ ಆಹಾರ ತಿಂತಾರೆ. ಎಷ್ಟೇ ಆಹಾರ ತಿಂದರೂ, ಎಷ್ಟೇ ಕ್ವಾಂಟಿಟಿ ಆಹಾರ ತಿಂದರೂ ಬೇಗ ಅವರಿಗೆ ಹೊಟ್ಟೆ ಹಸುವಾಗ್ತದೆ. ಮೇಲಿಂದ ಮೇಲೆ ಆಹಾರ ತಿಂತಿರ್ತಾರೆ, ಬೇಗ ಜೀರ್ಣ ಆಗ್ತದೆ. ಇದು ಪಿತ್ತ ಜಾಸ್ತಿ ಇದ್ದಾಗ ಆಗ್ತಕ್ಕಂತಹ ಒಂದು ಲಕ್ಷಣಗಳು. ಇನ್ನು
ಈ ವಿಷಮಾಗ್ನಿ, ತೀಕ್ಷ್ಣಾಗ್ನಿ, ಮಂದಾಗ್ನಿ ಅಂತಂದರೆ ಕಫ ಪ್ರಧಾನ ಇರ್ತದೆ. ಇವರಿಗೆ ಹೊಟ್ಟೆ ಹಸಿವೆ ಆಗೋದಿಲ್ಲ. ಏನೇ ಕೆಲಸ ಮಾಡ್ತಿದ್ದರೆ, ಏನೇ ಮಾಡಿದ್ರೂ ಅವರು ಒತ್ತಾಯಪೂರ್ವಕವಾಗಿ ತಿಂತಿರ್ತಾರೆ. ಸ್ವಲ್ಪ ಆಹಾರ ತಿಂದರೂ ತುಂಬ ಸಮಯ ತಗೊಳುತ್ತೆ ಅದು ಜೀರ್ಣ ಆಗೋದಕ್ಕೆ. ಮೇಲಿಂದ ಮೇಲೆ ಆಹಾರ ತಿನ್ನೋಕ್ಕಾಗೋದಿಲ್ಲ, ಹೊಟ್ಟೆ ತುಂಬದಂಗೆ ಇರ್ತದೆ. ಯಾಕೆಂದರೆ ಕಫ ಪ್ರಧಾನ ಇರ್ತದೆ. ಆದರೆ ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂದರೆ ಸಮಾಗ್ನಿ ಅಂದರೆ ವಾಯು, ಪಿತ್ತ, ಕಫ 3 ದೋಷಗಳು ಸಮಸ್ಥಿತಿಯಲ್ಲಿದ್ದಾಗ ನಮ್ಮ ದೇಹದಲ್ಲಿ ಅಗ್ನಿನೂ ಸಮಸ್ಥಿತಿಯಲ್ಲಿರ್ತದೆ. ಈ ಒಂದು ಸಮಸ್ಥಿತಿಯಲ್ಲಿದ್ದಾಗ ನಾವು ಆರೋಗ್ಯವಾಗಿರ್ತೀವಿ. ಇನ್ನು ಈ ಅಗ್ನಿ ಮಾಂದ್ಯ ಅಂದರೆ ಜಠರ ಅಗ್ನಿ ಮಾಂದ್ಯ, ಜಠರದಲ್ಲಿ ಇರ್ತಕ್ಕಂತಹ ಒಂದು ಅಗ್ನಿ ಅಥವಾ ಡೈಜೆಸ್ಟಿವ್ ಫೈರ್, ಯಾವಾಗ ಡೈಜೆಸ್ಟಿವ್ ಫೈರ್ ಚೆನ್ನಾಗಿರ್ತದೋ ನಾವೇನೇ ಆಹಾರ ತಿಂದರೂ ಆಹಾರ ಸುಲಭವಾಗಿ ಪಕ್ವವಾಗ್ತದೆ, ಜೀರ್ಣ ಆಗ್ತದೆ. ಜೀರ್ಣ ಆಗೋದ್ರ ಜೊತೆಗೆ ಡೈಜೆಷನ್ ಮೆಟಬಾಲಿಸಮ್ ಆಗ್ತದೆ. ನಮ್ಮ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ಜೀರ್ಣ ಆಗಿರ್ತಕ್ಕಂಥ ಆಹಾರ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಇದರಲ್ಲಿ ಯಾವಾಗ ಏರುಪೇರಾಗ್ತದೋ ಹಲವಾರು ಕಾಯಿಲೆಗಳು ಬರ್ತದೆ. ಇನ್ನು ಜಠರ ಅಗ್ನಿ ಮಾಂದ್ಯ ಆಗೋದಕ್ಕೆ, ಅಗ್ನಿ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ನಾವು ನಮ್ಮ ಆಹಾರ ವಿಹಾರ ಕಾರಣ. ಅದನ್ನು ಆಚಾರ್ಯರು ಚರಕ ಸಂಹಿತ ಚಿಕಿತ್ಸಾ ಸ್ಥಾನ 15ನೇ ಅಧ್ಯಾಯ 42-43ನೇ ಶ್ಲೋಕದಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ, ಈ ಅಗ್ನಿ ಮಾಂದ್ಯ ಆಗೋದಕ್ಕೆ ಕಾರಣ ಏನು ಅಂತಂದರೆ ಅಭೋಜನಾತ್, ಅಜೀರ್ಣಾತ್, ಅತಿಭೋಜನಾತ್, ವಿಷಮಾಶನಾತ್, ಅಸಾತ್ಮ್ಯ ಗುರು ಶೀತಾತಿರೂಕ್ಷ ಸಂದುಷ್ಟ ಭೋಜನಾತ್, ವಿರೇಕ ವಮನ ಸ್ನೇಹ ವಿಭ್ರಮಾತ್ ವ್ಯಧಿಕರ್ಷಣಾತ್, ದೇಶ ಕಾಲಾರ್ಥ ವೈಷಮ್ಯಾತ್ ವೇಗಾನಾಂಚ ವಿಧಾರಣಾತ್. ಏನು ಈ ಶ್ಲೋಕದ ಅರ್ಥ ಅಂತಂದರೆ, ಅಭೋಜನಾತ್ ಊಟ ಮಾಡ್ದಲೇ ಇರೋದು, ಏನೋ ಕೆಲಸದ ಒತ್ತಡನೋ ಅಥವಾ ಏನೋ ಓದಿನ ಒತ್ತಡನೋ ಯಾವುದೋ ಒಂದು ಇದರಲ್ಲಿ ಹೊಟ್ಟೆ ಹಸುವಾಗ್ತಾ ಇದ್ರೂ ಊಟ ಮಾಡ್ದಲೇ ಇರ್ತಕ್ಕಂಥದ್ದು, ಭೋಜನ ಮಾಡ್ದಲೇ ಇರ್ತಕ್ಕಂಥದ್ದು, ಆಹಾರ ಸೇವಿಸ್ತಲೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಗ್ನಿಮಾಂದ್ಯ ಆಗ್ತದೆ. ಅಭೋಜನಾತ್, ಅಜೀರ್ಣ ಇದ್ದ ಸಂದರ್ಭದಲ್ಲಿ, ಅತಿ ಭೋಜನಾತ್ ಹೆವಿಯಾಗಿ ಮೇಲಿನ ಮೇಲೆ ಆಹಾರ ತಿಂತಿರ್ತಾರೆ, ಏನು ಆಹಾರ ಇಷ್ಟನೋ ಆ ಆಹಾರನ ಈಗಿನ ಊಟ ಮಾಡಿರ್ತಾರೆ, ಮತ್ತೆ ಇನ್ನೊಂದು ಆಸೆಯಿಂದ ಮತ್ತೆ ಏನಾದ್ರು ಸ್ವೀಟೋ ಇನ್ನೇನಾದರೂ ಕುರುಕ್ಲು ತಿಂಡಿನೋ ಆ ಥರ ಮೇಲಿಂದ ಮೇಲೆ ತಿಂತಿರ್ತಾರೆ. ಅಭೋಜನಾತ್, ಅಜೀರ್ಣಾತ್, ಅತಿ ಭೋಜನಾತ್. ಅಸಾತ್ಮ್ಯ ವಿಷಮಾಶನ ಅಂತಂದರೆ ಏನು ಅಂತಂದರೆ ಗಾಬರಿನಲ್ಲಿ, ಆತಂಕದಲ್ಲಿ ಬೇಗ ಗಬಗಬನೆ ಆಹಾರ ತಿಂತಕ್ಕಂತಹದ್ದು, ಅಥವಾ ಹಿಂದೆ ಸೇವಿಸತಕ್ಕಂತಹ ಆಹಾರ ಜೀರ್ಣ ಆಗದಲಕ್ಕಿರೋಕ್ಕಿಂತ ಮುಂಚೆನೇ ಆಹಾರ ಸೇವನೆ ಮಾಡ್ತಕ್ಕಂತಹದ್ದು, ಯೋಚನೆ, ಚಿಂತೆ ಅಥವಾ ಆತಂಕದಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂತಹದ್ದು, ಇದಕ್ಕೆಲ್ಲ ವಿಷಮಾಶನ ಅಂತಂತಾರೆ. ಅನ್ಟೈಮ್ಲಿ ಫುಡ್, ಟೈಮಕ್ಕೆ ಸರಿಯಾಗಿ ಆಹಾರ ತಿಂದಲ್ಲಿ ಇರ್ತಕ್ಕಂಥದ್ದು, ರಾತ್ರಿ ಎಷ್ಟೊತ್ತಿಗೂ ಊಟ ಮಾಡೋದು, ಆ ಥರ ಒಂದು ಇದಕ್ಕೆ ವಿಷಮಾಶನ ಅಂತಾರೆ. ಅಭೋಜನಾತ್, ಅಜೀರ್ಣಾತ್, ಅತಿಭೋಜನಾತ್, ವಿಷಮಾಶನಾತ್. ಈ ಒಂದು ಆಹಾರಗಳನ್ನ ಏರುಪೇರು ಮಾಡಿಕೊಂಡು ಅನ್ಟೈಮ್ಲಿ ತಿನ್ನೋದ್ರಿಂದ ನಮ್ಮ ಅಗ್ನಿಮಾಂದ್ಯ ಆಗ್ತದೆ. ಹಾಗೂ ಅಸಾತ್ಮ್ಯ ಗುರು ಶೀತಾತಿರೂಕ್ಷ ಸಂದುಷ್ಟ ಭೋಜನಾತ್. ಅಸಾತ್ಮ್ಯ ಅಂತಂದರೆ ಅನ್ಸೂಟಬಲ್ ಫುಡ್, ಯಾವ ಆಹಾರ ಯಾವುದ್ರ ಜೊತೆ ತಿನ್ನಬೇಕು ಅನ್ನೋದು ಒಂದು ಕ್ರಮ ಇದೆ. ಯಾವಾಗ ಇದು ವ್ಯತ್ಯಾಸ ಆಗ್ತದೋ ಆ ಒಂದು ಸಂದರ್ಭದಲ್ಲಿ ಅಸಾತ್ಮ್ಯ ಆಹಾರ ಅಂತ ಹೇಳ್ತಾರೆ. ಅಸಾತ್ಮ್ಯ ಆಹಾರ ಸೇವನೆ ಮಾಡಿದಾಗ ಅತಿ ಹೆವಿ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಅತಿ ಶೀತ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಅತಿ ತುಂಬ ಬಿಸಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು, ಇವುಗಳನ್ನೆಲ್ಲ ಹೆಚ್ಚೆಚ್ಚು ಸೇವನೆ ಮಾಡಿದಾಗ ಅಗ್ನಿಮಾಂದ್ಯ ಆಗ್ತದೆ. ಅಸಾತ್ಮ್ಯ ಗುರು ಶೀತಾತಿ ರೂಕ್ಷ, ತುಂಬ ಒಣಗಿರ್ತಕ್ಕಂಥ ಡ್ರೈ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಸಂತುಷ್ಟ ಭೋಜನ, ವ್ಯಾಧಿಕರ್ಷಣ, ಈ ಎಲ್ಲದೂ ಕಾರಣದಿಂದ ವ್ಯಾಧಿ ಉತ್ಪತ್ತಿ ಆಗ್ತದೆ. ಹಾಗೂ ವಿರೇಕ ವಮನ ಸ್ನೇಹ ವಿಭ್ರಮಾತ್ ವ್ಯಾಧಿಕರ್ಷಣ ಅಂದರೆ ಪಂಚಕರ್ಮ, ಆಯುರ್ವೇದದಲ್ಲಿ ಇರತಕ್ಕಂತಹ ಒಂದು ಚಿಕಿತ್ಸೆಗಳು, ವಮನ ಚಿಕಿತ್ಸೆ, ವಿರೇಚನ ಚಿಕಿತ್ಸೆ, ಈ ಥರ ಚಿಕಿತ್ಸೆಗಳಲ್ಲಿ ಏನಾದರೂ ಏರುಪೇರಾಯಿತು ಅಂತಂದರೆ, ಸರಿಯಾಗಿ ಕ್ರಮದಲ್ಲಿ ಆಗದಲ್ಲೇ ಇತ್ತು ಅಂತಂದರೆ ಅಗ್ನಿಮಾಂದ್ಯ ಆಗ್ತದೆ. ಹಾಗೂ ಈ ಎಲ್ಲ ಒಂದು ಕಾರಣಗಳಿಂದ ನಮ್ಮ ಆರೋಗ್ಯ ವ್ಯತ್ಯಾಸ ಆಗ್ತದೆ. ವಿರೇಕ ವಮನ ಸ್ನೇಹ ವಿಭ್ರಮಾತ್ ವ್ಯಾಧಿಕರ್ಷಣ, ದೇಶ ಕಾಲಾರ್ಥ ವೈಷಮ್ಯಾತ್ ವೇಗಾನಾಂಚ ವಿಧಾರಣಾತ್. ಪ್ರಮುಖವಾಗಿ ನಾವು ಆಹಾರನ ಕಾಲಕ್ಕೆ ತಕ್ಕಂತೆ ಸೇವನೆ ಮಾಡಬೇಕು. ಚಳಿಗಾಲದಲ್ಲೇ ಕೆಲವೊಂದು ಆಹಾರ ಸೇವನೆ ಮಾಡಬೇಕಾಗ್ತದೆ, ಬೇಸಿಗೆಗಾಲದಲ್ಲಿ ಕೆಲವೊಂದು ಆಹಾರ ಸೇವನೆ ಮಾಡಬೇಕಾಗ್ತದೆ, ಮಳೆಗಾಲದಲ್ಲಿ ಕೆಲವೊಂದು ಆಹಾರ ಸೇವನೆ ಮಾಡಬೇಕಾಗ್ತದೆ.
ಹಾಗೂ ಯಾವ ಆಹಾರ ಯಾವುದರ ಜೊತೆ ತಿನ್ನಬೇಕು ಅನ್ನೋದು ಒಂದು ನಾವು ತಿಳ್ಕೋಬೇಕು. ದೇಶಕ್ಕನುಗುಣವಾಗಿ ಅಂದರೆ ಒಂದು ಡ್ರೈ ಇದ್ದಂತಹ ಒಂದು ಪ್ರದೇಶದಲ್ಲಿ, ಈಗ ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿರ್ತಕ್ಕಂತಹ ಜನರು ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಯಾವ ಯಾವ ಆಹಾರಗಳನ್ನ ಬೆಳೆಗಳನ್ನು ಬೆಳೀತಾರೋ ಆ ಆಹಾರಗಳನ್ನೇ ತಿನ್ನಬೇಕು. ದಕ್ಷಿಣ ಭಾರತದವರು ಅಥವಾ ದಕ್ಷಿಣ ಕರ್ನಾಟಕದವರು ಯಾವ ಆಹಾರ ಬೆಳೀತಾರೋ ಅದನ್ನೇ ತಿನ್ನಬೇಕಾಗ್ತದೆ. ಅದರಲ್ಲಿ ಏರುಪೇರಾದಾಗ ದೇಶ ವಿರುದ್ಧ ಅಂತ ಹೇಳ್ತಾರೆ. ಆ ಆಹಾರಗಳನ್ನ ನಾವು ಸೇವನೆ ಮಾಡಿದಾಗ ಕಾಯಿಲೆಗಳು ಬರ್ತದೆ ಅಥವಾ ಅಗ್ನಿಮಾಂದ್ಯ ಆಗ್ತದೆ. ದೇಶ ಕಾಲಕ್ಕೆ ತಕ್ಕಂತೆ ಆಹಾರ ತಿನ್ನಬೇಕು. ವೇಗಾನಾಂಚ ವಿಧಾರಣಾತ್, ಇದರ ಜೊತೆಗೆ ಸ್ವಾಭಾವಿಕವಾದ ಒಂದು ಪ್ರಕ್ರಿಯೆಗಳು, ಮಲ ವಿಸರ್ಜನೆ ಇರಬಹುದು, ಮೂತ್ರ ವಿಸರ್ಜನೆ ಇರಬಹುದು, ಅಂಥದನ್ನು ಒತ್ತಾಯಪೂರ್ವಕವಾಗಿ ತಡೆ ಹಿಡಿದುಕೊಂಡು ಯಾವುದೋ ಮೀಟಿಂಗಲ್ಲಿ ಇರ್ತೀರಾ, ಯಾವುದೋ ಒಂದು ಫಂಕ್ಷನಲ್ಲಿ ಇರ್ತೀರಾ, ಯಾವುದೋ ಒಂದು ಕಾರಣದಲ್ಲಿರ್ತೀರಾ, ಅಂಥ ಒಂದು ಸಂದರ್ಭದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಒತ್ತಾಯಪೂರ್ವಕವಾಗಿ ತಡೆದಂಥ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಆಹಾರಗಳನ್ನ ಸೇವನೆ ಮಾಡಿದಾಗ ಅಗ್ನಿಮಾಂದ್ಯ ಆಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಗ್ನಿಮಾಂದ್ಯ, ಜಠರ ಅಗ್ನಿಮಾಂದ್ಯ, ನಮ್ಮ ಜಠರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅಗ್ನಿ ಚೆನ್ನಾಗಿತ್ತು ಅಂದರೆ, ಸಮಸ್ಥಿತಿಯಲ್ಲಿತ್ತು ಅಂದರೆ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ನಾವು ಇದನ್ನು ವ್ಯತ್ಯಾಸ ಮಾಡಿಕೊಂಡ್ರೆ, ಆಹಾರದಲ್ಲಿ, ವಿಹಾರದಲ್ಲಿ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ, ಹಾಗೂ ಪ್ರಮುಖವಾಗಿ ರಾತ್ರಿ ಜಾಗರಣ, ರಾತ್ರಿಯೆಲ್ಲ ಎದ್ದಿರ್ತಾರೆ ಒಬ್ಬೊಬ್ಬರು, ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ, ಅದರ ಜೊತೆಗೆ ರಾತ್ರಿ ಎಷ್ಟೋ ಹೊತ್ತಿಗೆ ಊಟ ಮಾಡೋದು, ಯಾವುದೋ ಸ್ನ್ಯಾಕ್ಸ್ ಅಥವಾ ಜಂಕ್ ಫುಡ್ಸ್ಗಳನ್ನ ತಿನ್ನೋದು, ಈ ಥರ ಎಲ್ಲ ಆದಾಗ ದೇಹದಲ್ಲಿ ನಮ್ಮ ಒಂದು ಸ್ವಾಭಾವಿಕ ಕ್ರಿಯೆಯ ಒಂದು ವ್ಯತ್ಯಾಸ ಆಗ್ತದೆ. ಆಗ ನಮ್ಮ ಅಗ್ನಿಮಾಂದ್ಯ ಆಗ್ತದೆ. ಅಗ್ನಿಮಾಂದ್ಯ ಆದಾಗ ಹೊಟ್ಟೆ ಹಸುವಾಗೋದಿಲ್ಲ. ಹೊಟ್ಟೆ ಹಸುವಾಗದಲ್ಲೇ ಇದ್ದಾಗ ಗ್ಯಾಸ್ ಫಾರ್ಮೇಷನ್ ಆಗ್ತದೆ, ಹಾಗೂ ಹೊಟ್ಟೆ ಉಬ್ಬರ, ಮಲಬದ್ಧತೆ, ಅಜೀರ್ಣ, ಅಮ್ಲಪಿತ್ತ, ಈ ಎಲ್ಲ ಒಂದು ಕಾಯಿಲೆಗಳು ಉದ್ಭವ ಆಗ್ತದೆ. ಆದ್ದರಿಂದ ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆಗೂ, ನಮ್ಮ ದೇಹದ ಒಂದು ಆರೋಗ್ಯವನ್ನು ಸಮಸ್ಥಿತಿಯಲ್ಲಿ ಇಡಬೇಕು ಅಂದರೆ ನಮ್ಮ ದೇಹದಲ್ಲಿ ಜಠರ ಅಗ್ನಿ ಚೆನ್ನಾಗಿರಬೇಕು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಗ್ನಿ ಅಂದರೆ ಏನು, ಅಗ್ನಿಯ ಮಹತ್ವ ಏನು, ನಾವು ಅದನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.